ಗುಬ್ಬಿ ಪಟ್ಟಣದಲ್ಲಿ ನೂತನ ಮಲ್ಟಿಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಉದ್ಘಾಟನೆ ಮಾಡಲಾಯಿತು. ನಿಶ್ವಿಕಾ ಮಲ್ಟಿಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಅನ್ನು ಬಿಆರತಿ ತಹಶೀಲ್ದಾರ್ ಅವರು ಉದ್ಘಾಟನೆ ಮಾಡಿದರು. ಡಾಕ್ಟರ್ ಪ್ರಕೃತಿ ಎಸ್ಎನ್ ಅವರ ನೇತೃತ್ವದ ಕ್ಲಿನಿಕ್ ದಿಶಾ ಸಮಿತಿ ಸದಸ್ಯರಾದ ಡಾಕ್ಟರ್ ನವ್ಯ ಬಾಬು, ಅನಾ ಲಿಂಗಪ್ಪ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾ ದೇವಿ, ಸಬ್ ರಿಜಿಸ್ಟರ್ ಸತೀಶ್ ಉಪಸ್ಥಿತಿಯಲ್ಲಿ ಪಟ್ಟಣದ ಎಂಜಿ ರಸ್ತೆಯ ಬಿಆರ್ಸಿ ಆಫೀಸ್ ಮುಂಭಾಗ ಆಧುನಿಕ ಟೆಕ್ನಾಲಜಿಯುಳ್ಳ ಸುಸಜ್ಜಿತ ಡೆಂಟಲ್ ಕ್ಲಿನಿಕ್ ಹಾಗೂ ಮಕ್ಕಳಿಗೆ ಹಲ್ಲಿನ ಮಹತ್ವವನ್ನು ತಿಳಿಸುವುದೇ ಕ್ಲಿನಿಕ್ನ ಮುಖ್ಯ ಉದ್ದೇಶವಾಗಿದೆ. ಪಬ್ಲಿಕ್ ನ್ಯೂಸ್ ಕನ್ನಡ, ಗುಬ್ಬಿ. ಮಕ್ಕಳ ಸರ್ಕಾರ ನಮ್ದು ಬನ್ನಿ ಎಲ್ಲ ಹೆಣ್ಮಕ್ಳು ಎಲ್ಲ ನಿಮ್ದೇ ಹೆಣ್ಮಕ್ಳು. ದಯಾನಂದ ಸಾಗರ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ಅಲ್ಲಿ ಏನಂದ್ರೆ, ನಾನು ಹುಟ್ಟಿ ಬೆಳೆದದ್ದು ಸ್ವತಃ ಗ್ರಾಮೀಣ ಪ್ರದೇಶದಲ್ಲಿ ಆಗಿರೋದ್ರಿಂದ ನಾನು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಇದು 4-5 ವರ್ಷ ನಂದು ಏನು ಎಕ್ಸ್ಪೀರಿಯನ್ಸ್ ಇದೆ, ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಅನ್ನ ಪ್ರತಿಯೊಂದು ಗ್ರಾಮೀಣ ಭಾಗಕ್ಕೂ ಸೇರ್ಬೇಕು. ಇಲ್ಲಿ ಇರೋರ್ಗೆ ಯಾರಿಗೂ ಅಂತ ಟ್ರೀಟ್ಮೆಂಟ್ ಸಿಗ್ತಿಲ್ಲ. ಈಗ ಫಿಕ್ಸ್ಡ್ ಹಲ್ ಸಿಗುತ್ತೆ ಅನ್ನೋದಾಗ್ಲಿ, ಒಂದು ಇಂಪ್ಲಾಂಟ್ ಆಗಲಿ, ಮತ್ತೊಂದು ಒಳ್ಳೆ ಆಪ್ಷನ್ ಸಿಗ್ತಿಲ್ಲ ಅನ್ನೋದಾಗಬಾರ್ದು. ಇವತ್ತು ಎಲ್ಲರೂ ಡಾಕ್ಟರ್ಸು ಹೇಗೆ ರೆಡಿ ಇದ್ದಾರೆ ಅಂದ್ರೆ, ಕನ್ಸಲ್ಟೆಂಟ್ಸು ಅಕ್ರಾಸ್ ದ ಸ್ಟೇಟ್ಸ್ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬಂದು ಟ್ರೀಟ್ಮೆಂಟ್ ಮಾಡೋಕ್ಕೂ ರೆಡಿ ಇದ್ದಾರೆ. ಹಾಗಾಗಿ ಅದನ್ನ ನಾವು ಬಳಸ್ಕೊಳ್ಳೋರಾಗಬೇಕು, ನಾವಿಲ್ಲಿ ಅದನ್ನು ಒದಗಿಸೋರಾಗಬೇಕು ಅನ್ನೋ ಉದ್ದೇಶದಿಂದನೇ ನಾನು ಒಬ್ಳೆ ಎಲ್ಲದನ್ನು ಮಾಡ್ತೀನಿ ಅಂತ ಹೇಳೋದಿಲ್ಲ. ನನ್ನ ಜೊತೆ ಟೀಮೇ ಇದೆ. ಎಲ್ಲ ಪ್ರತಿಯೊಂದು ಸ್ಪೆಷಲೈಸೇಷನ್ಗೂ ಅವ್ರದ್ದೇ ಆದಂಥ ಸ್ಪೆಷಲಿಸ್ಟ್ಗಳಿದ್ದಾರೆ. ಅವರನ್ನ ಬೆಂಗಳೂರು ಅಥವಾ ಸುತ್ತಮುತ್ತ ಭಾಗದಿಂದನೂ ಕರೆಸಿ ಒಳ್ಳೆ ಟ್ರೀಟ್ಮೆಂಟ್ ಅನ್ನ ಕೊಡುವ ಉದ್ದೇಶದಿಂದ ನಾನಿಲ್ಲಿ ಒಂದು ಕ್ಲಿನಿಕ್ ಅನ್ನ, ಗುಬ್ಬಿ ತಾಲೂಕಿನಲ್ಲಿ ಒಂದು ಕ್ಲಿನಿಕ್ ಅನ್ನ ಓಪನ್ ಮಾಡಿದ್ದೀನಿ. ಹಾಗೆ ಗೊತ್ತಿದೆ ಅಂದ್ರೆ, ಇಲ್ಲಿನ ಜನರ ಕಷ್ಟಗಳು ಗೊತ್ತಿದೆ. ಅದಕ್ಕೆ ತಕ್ಕಂಗೆ ಎಲ್ಲದನ್ನು ಹೊಂದಿಸ್ಕೊಂಡು ಟ್ರೀಟ್ಮೆಂಟ್ ಅನ್ನ ಕೊಡೋಕೆ ನಾವು ಸಿದ್ಧರಾಗಿದ್ದೇವೆ. ಮತ್ತೆ ಈ ಅವೇರ್ನೆಸ್ ಅನ್ನೋದು ಕಡಿಮೆ ಇದೆ. ಕಡೆ ಸ್ಟೇಜ್ ಅಲ್ಲಿ ಸಿಮೆಂಟ್ ಫಿಲ್ ಮಾಡಬಹುದು, 200 ರೂಪಾಯಿ ಖರ್ಚು, 500 ರೂಪಾಯಿ ಖರ್ಚು. ಆದ್ರೆ ಅವ್ರು ಬರೋದು ಯಾವಾಗ ಗೊತ್ತಾ, ರೂಟ್ ಕೆನಾಲ್ ಅಥವಾ ಹಲ್ ತೆಗ್ಸಿ ಇಂಪ್ಲಾಂಟ್ ಹಾಕ್ಸೋ ಸ್ಟೇಜ್ ಅಲ್ಲಿ 3,000, 5,000, 10,000 ಖರ್ಚಿರೋ ಟೈಮಲ್ಲಿ ಬರ್ತಾರೆ. ಇದನ್ನೇ ಅವೇರ್ನೆಸ್ ಲ್ಯಾಕಿಂಗ್ ಅಂತ ಹೇಳೋದು. ಜನರಿಗೆ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಅಲ್ಲಿನ ಆರೋಗ್ಯನ ಬಿಡು, ಏನಾಗುತ್ತೆ 32 ಹಲ್ಲಿದಾವೆ, 32 ಹಲ್ಲು ಹೋದ್ಮೇಲೆ ನೋಡ್ಕೊಳ್ಳೋಣ ಅನ್ಕೊಳ್ತಾರೆ. ಬಟ್ ಅದು ಸುಳ್ಳು. ತಿಂದಂಗ ಆಗದಾಗ, ವಯಸ್ಸಾದಾಗ ಅಷ್ಟೊತ್ತಿಗಾಗ್ಲೇ BP ಶುಗರ್ ಬಂದಿರುತ್ತೆ, ಮತ್ತೆ ವಾಪಸ್ ಹಲ್ಲು ಕಟ್ಟೋದು ಕಷ್ಟ ಆಗುತ್ತೆ. ಈ ತರ ಮತ್ತೆ ಎಲ್ರಿಗೂ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಿದೆ ಅಂದ್ರೆ, ಬಾಯಿಯ ಆರೋಗ್ಯ ಇಡೀ ದೇಹದ ಆರೋಗ್ಯದ ಒಂದು ಕನ್ನಡಿ ಇದ್ದಂಗೆ. ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಒಂದು ಶುಗರ್ ಆಗ್ಲಿ, ಒಂದು ಲಿವರ್ ಪ್ರಾಬ್ಲಮ್ ಆಗ್ಲಿ, ಒಂದು ಬ್ಲಡ್ ಪ್ರಾಬ್ಲಮ್ ಆಗ್ಲಿ, ಅದು ಬಾಯಿಯ ಒಂದು ಭಾಗದಲ್ಲಿ ಒಂದಲ್ಲ ಒಂದು ಚಿಹ್ನೆ ಆಗಿ ತೋರಿಸಿರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದು ಕೆಟ್ಟ ವಾಸನೆ ಬರೋದಿರ್ಬಹುದು, ಅದಕ್ಕೆ ಲಿಂಕಿಂಗ್ ಆಗಿ ಒಂದು ಸಿಸ್ಟಮಿಕ್ ಡಿಸೀಸ್ ಅಂದ್ರೆ ದೇಹದ ಆರೋಗ್ಯದ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈ ರೀತಿ ಯಾವುದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಇದು ಎಲ್ಲದೂ ಇಂಟರ್ ಲಿಂಕ್ ಇದೆ, ಯಾವುದೂ ಏನು ಲಿಂಕ್ ಇಲ್ಲ ಅನ್ನೋ ತರ ಅಲ್ಲ. ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ. ನನ್ನ ಆಸೆ ಇರೋದೇನಂದ್ರೆ, ಸುತ್ತಮುತ್ತ ಶಾಲೆಗಳಲ್ಲಿ ಏನು ಮಕ್ಕಳಿದ್ದಾರೆ, ಆ ಮಕ್ಕಳಲ್ಲಿ ನಾವು ಕ್ಯಾಂಪ್ಗಳನ್ನ ಮಾಡಿ ಅವ್ರಿಗೆ ಅವೇರ್ನೆಸ್ನ ತಂದ್ರೆ ಅವ್ರ ಮನೇಲಿ ಹೋಗಿ ಹೇಳ್ತಾರೆ. ಅವ್ರು ಈಗಿನ್ನೂ ಬೆಳೀತಾ ಇರೋಂಥ ಮಕ್ಕಳು, ಅವ್ರು ಏನ್ ಮಾಡ್ತಾರೆ, ಅದೊಂದು ಕುಟುಂಬಕ್ಕೆ ಹಂಗೆ ಅನ್ವಯ ಆಗ್ತಾ ಹೋಗುತ್ತೆ. ಅವ್ರು ಬೆಳೆದು ದೊಡ್ಡವರಾದಾಗ್ಲೂ ಕೂಡ ಅದು ಹಂಗೆ ಅವರಲ್ಲಿ ಆ ಎಜುಕೇಶನ್, ನಾವು ಕೊಟ್ಟಂತ ಅವೇರ್ನೆಸ್ ಕಂಟಿನ್ಯೂ ಆಗುತ್ತೆ. ಸೊ ನಾನು ಬೇಡ್ಕೊಳ್ಳೋದು, ಅಥವಾ ನಾನು ಎಲ್ಲ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗೂ ಹೋಗಿ ಕೇಳ್ಕೊತೀನಿ, ಕ್ಯಾಂಪ್ಗೆ ಅವಶ್ಯಕತೆ ಮಾಡ್ಕೊಡಿ. ನಾವು ಒಂದು 5-6 ಜನ ಅಥವಾ 10 ಜನ ಡಾಕ್ಟರ್ಸ್ ಬರ್ತೀವಿ, ಕ್ಯಾಂಪ್ಸ್ ಮಾಡ್ತೀವಿ, ಎಜುಕೇಶನಲ್ ಮೆಟೀರಿಯಲ್ಸ್ ತಗೊಂಡೋಗಿ ಹೇಳ್ಕೊಡ್ತೀವಿ. ಒಂದು ಬ್ರಷ್ ಮಾಡೋ ರೀತಿ ಇರಬಹುದು, ಏನ್ ಸಮಸ್ಯೆ ಇದ್ದಾಗ ಯಾವಾಗ ತೋರಿಸ್ಕೋಬೇಕು, ಈ ರೀತಿ ಎಲ್ಲದನ್ನು ಅವೇರ್ನೆಸ್ನು ಕೂಡ ಕೊಡ್ತೀವಿ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಾವು ಏನಂದ್ರೆ, ಖಂಡಿತ ಒಳ್ಳೆ ಟ್ರೀಟ್ಮೆಂಟ್ ಅನ್ನ ಸಾಧ್ಯವಾದಷ್ಟು ಕಡಿಮೆ ಹಣದಲ್ಲಿ ನಾವಿಲ್ಲಿ ಕೊಡ್ಲಿಕ್ಕೆ ಉದ್ದೇಶ ಇಟ್ಕೊಂಡು ಕ್ಲಿನಿಕ್ ಅನ್ನ ಮಾಡಿದ್ದೇವೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.